ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 1808ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 1808ನಲ್ಲಿ ಮೊದಲ ಸುದ್ದಿಯಿಂದ ಈಗ ನೋಡ್ತಾ ಹೋಗೋಣ. ಹಾಸನದ ಜೆಡಿಎಸ್ ಟಿಕೆಟ್ಗಾಗಿ ಗೌಡರ ಕುಟುಂಬದ ಕಿತ್ತಾಟ ಮುಂದುವರೆದಿದೆ. ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ದೇವೇಗೌಡರ ಎಂಟ್ರಿ ಆಗಿದೆ. ಕುಟುಂಬಕ್ಕೆ ದೊಡ್ಡ ಗೌಡರು ಫರ್ಮಾನನ್ನ ಹೊರಡಿಸಿದ್ದಾರೆ. ಹಾಸನ ಜೆಡಿಎಸ್ನಲ್ಲಿ ಟಿಕೆಟ್ ಕಲಹ. ಟಿಕೆಟ್ಗೆ ಕುಟುಂಬ ಸದಸ್ಯರಲ್ಲೇ ಕದನ. ಜೆಡಿಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಅಲ್ಲಿ ತರಿಮಾರಿಯೇ ಇಲ್ಲ ನನಗೆ. ಕಳೆದೊಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹಾಸನ ಟಿಕೆಟ್ದೇ ಗದ್ದಲ. ಒಂದೆಡೆ ಭವಾನಿ ರೇವಣ್ಣ ತಾನು ಅಖಾಡಕ್ಕಿಳಿಯಲು ಸಿದ್ಧತೆ ಆರಂಭಿಸಿದ್ರೆ, ಮತ್ತೊಂದು ಕಡೆ ಮಾಜಿ ಶಾಸಕ ಎಚ್.ಎಸ್. ಪ್ರಕಾಶ್ ಪುತ್ರ ಸ್ವರೂಪ್ಗೆ ಟಿಕೆಟ್ ಕೊಡಿಸಲು ಎಚ್ಡಿಕೆ ಪಣ ತೊಟ್ಟಿದ್ದಾರೆ. ಇದು ಕುಟುಂಬ ಸದಸ್ಯರ ನಡುವೆಯೇ ತಿಕ್ಕಾಟಕ್ಕೆ ಕಾರಣವಾಗಿದೆ. ಜೆಡಿಎಸ್ನಿಂದ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ನಿರ್ಣಯ ತಗೊಂಡಿದ್ದಾರೆ. ಅವ್ರು ಅಭ್ಯರ್ಥಿ ಆಗಬೇಕಾದಂತ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ತರಿಮಾರಿಯೇ ಇಲ್ಲ ನನಗೆ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಸಮಯ ಇದೆ, ಅದಕ್ಕೆ ಯಾಕೆ ಟಿಕೆಟ್ ಕಿತ್ತಾಟದ ಆಟಕ್ಕೆ ದೇವೇಗೌಡರ ಎಂಟ್ರಿ. ಬಹಿರಂಗವಾಗಿ ಮಾತನಾಡದಂತೆ ಫರ್ಮಾನು. ಇತ್ತ ಟಿಕೆಟ್ ಗದ್ದಲವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಕ್ಕಳಿಗೆ ಕರೆ ಮಾಡಿ ಕಿವಿ ಮಾತು ಹೇಳಿದ್ದಾರೆ. ಆತುರ ಅವಸರಕ್ಕೆ ಬಿದ್ದು ಏನೇನೋ ಮಾತನಾಡಬೇಡಿ. ಕುಮಾರಸ್ವಾಮಿ ವಿರುದ್ಧವೂ ಯಾರು ಮಾತನಾಡಬಾರದು. ಕೌಟುಂಬಿಕ ಕಲಹ ಬೇರೆಯವರಿಗೆ ಆಹಾರವಾಗಬಾರದು ಅಂತ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣಗೆ ಕಿವಿ ಮಾತು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಎಚ್ಡಿಕೆ, ದೇವೇಗೌಡರ ಆರೋಗ್ಯ ಸರಿಯಿಲ್ಲ, ದೇವೇಗೌಡರ ಆಯುಷ್ಯ ಕಡಿಮೆ ಮಾಡಲ್ಲ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ. ಅವರಿವತ್ತು ಇರ್ತಕ್ಕಂಥ ಪರಿಸ್ಥಿತಿ, ನಾನು ಅವರ ಜೀವ ಆಯುಷನ್ನು ಕಡಿಮೆ ಮಾಡೋಕ್ಕೆ ತಯಾರಾಗಿಲ್ಲ. ಅವರ ಹೆಸರನ್ನು ಮಧ್ಯದಲ್ಲಿ ಯಾರು ತರಬೇಡಿ. ಇದನ್ನು ಸರಿಪಡಿಸೋದು ಹೆಂಗೆ ಅನ್ನೋದು ನನಗೆ ಗೊತ್ತಿದೆ. ಒಟ್ಟಾರೆ ಹಾಸನ ರಣಕಣದಲ್ಲಿ ಗದ್ದಲ ಕೋಲಾಹಲ ಜೊತೆಗೆ ಗೊಂದಲ ಕೂಡ ಹೆಚ್ಚಾಗಿದೆ. ಇದಕ್ಕೆಲ್ಲ ಗೌಡರ ಮಾತು ಕಡಿವಾಣ ಹಾಕುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 16 ರಾಜ್ಯ 150 ದಿನ 3570 ಕಿಲೋಮೀಟರ್. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ನಾಳೆ ತೆರೆ ಬೀಳ್ತಾ ಇದೆ. ಕನ್ಯಾಕುಮಾರಿಯಲ್ಲಿ ಆರಂಭವಾದಂಥ ಯಾತ್ರೆ ಕಾಶ್ಮೀರದ ಶ್ರೀನಗರದಲ್ಲಿ ಅಂತ್ಯ ಆಗ್ತಾ ಇದೆ. 150 ದಿನ 3570 ಕಿಲೋಮೀಟರ್ ಪಾದಯಾತ್ರೆ. ಕನ್ಯಾಕುಮಾರಿ ಟು ಕಾಶ್ಮೀರವರೆಗಿನ ನಡೆಗೆ. ನಾಳೆ ಭಾರತ್ ಜೋಡೋ ಅಂತಿಮ ಸಮಾವೇಶ. 2024ರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಕಳೆದ 150 ದಿನಗಳಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಗೆ ನಾಳೆ ತೆರೆ ಬೀಳ್ತಿದೆ. 16 ರಾಜ್ಯಗಳ ಮೂಲಕ 150 ದಿನಗಳ ಕಾಲ ಬರೋಬ್ಬರಿ 3570 ಕಿಲೋಮೀಟರ್ ನಡೆದ ಪಾದಯಾತ್ರೆ ಅಂತ್ಯವಾಗ್ತಿದೆ. ನಾಳೆ ಶ್ರೀನಗರದಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭ ನಡೆಯಲಿದೆ. ಸೆಪ್ಟೆಂಬರ್ 7, 2022 ಕನ್ಯಾಕುಮಾರಿಯಿಂದ ಶುರುವಾದ ಭಾರತ್ ಜೋಡೋ ಯಾತ್ರೆ ಅಂತಿಮ ಹಂತಕ್ಕೆ ತಲುಪಿದೆ. ಬರೋಬ್ಬರಿ 150 ದಿನಗಳ ಕಾಲ 3570 ಕಿಲೋಮೀಟರ್ ಪಾದಯಾತ್ರೆ ನಡೆಸಿರುವ ರಾಹುಲ್ ಗಾಂಧಿ ಯಾತ್ರೆ ನಾಳೆ ಅಂತ್ಯವಾಗ್ತಿದೆ. ಕಾಶ್ಮೀರದಲ್ಲಿ ಭಾರತ್ ಜೋಡೋ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವೇದಿಕೆ ರೆಡಿಯಾಗ್ತಿದೆ. ಈ ಮಹಾ ಸಮಾವೇಶಕ್ಕೆ 25 ಸಮಾನ ಮನಸ್ಕರ ಪಕ್ಷಗಳಿಗೆ ಆಹ್ವಾನ ನೀಡಿದೆ. ಕರ್ನಾಟಕದ ಜೆಡಿಎಸ್ ಸೇರಿದಂತೆ ಬಿಜೆಪಿ ವಿರೋಧಿ ಬಣವನ್ನೆಲ್ಲ ರಾಹುಲ್ ಗಾಂಧಿ ಆಹ್ವಾನಿಸಿದ್ದಾರೆ. ನಾಳಿನ ಕಾರ್ಯಕ್ರಮದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾರೆಲ್ಲ ಬರ್ತಾರೆ, ಬಿಜೆಪಿಗೆ ಅದ್ಯಾವ ಸಂದೇಶ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತುಮಕೂರು ಬಳಿಯ ಮುರುಘಾ ಮಠದ ಶಾಖಾ ಮಠದ ಆಸ್ತಿ ಕಬ್ಜಾ ಮಾಡಲಾಗಿದೆ. ಈ ಬಗ್ಗೆ ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಅನ್ನು ಕೂಡ ಮಾಡಿದೆ. ಇದೀಗ ಇಲ್ಲಿದ್ದಂತ ಮಹಿಳೆಯರು ಖಾಲಿ ಮಾಡಿದ್ದಾರೆ. ಮಠದ ಆಸ್ತಿ ಮತ್ತೆ ವಾಪಸ್ ಆಗಿದೆ. ಕಬಳಿಕೆ ಆಗಿದ್ದ ಮುರುಘಾ ಮಠದ ಆಸ್ತಿ ವಾಪಸ್. ನ್ಯೂಸ್ 18 ವರದಿ ಬಳಿಕ ನುಂಗಣ್ಣರು ಜಾಗ ಖಾಲಿ. ನ್ಯೂಸ್ 18 ಈ ಬಗ್ಗೆ ಒಂದು ಸ್ಟಿಂಗ್ ವರದಿಯನ್ನ ಮಾಡಿತ್ತು. 3 ಮಹಿಳೆಯರು ಈ ಒಂದು ಮಠನ ಖಾಲಿ ಮಾಡತಕ್ಕಂಥದ್ದು ನ್ಯೂಸ್ 18ನ ಬಹುದೊಡ್ಡ ಇಂಪ್ಯಾಕ್ಟ್. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಬಳಿ ಚಿತ್ರದುರ್ಗದ ಮುರುಘಾ ಮಠದ ಶಾಖಾ ಮಠ ಇದೆ. ಈ ಶಾಖಾ ಮಠಕ್ಕೆ ಸೇರಿದ ಸುಮಾರು 17 ಎಕರೆ ಭೂಮಿಯನ್ನ ಹೆಂಗಸರ ಗ್ಯಾಂಗ್ ಕಬ್ಜಾ ಮಾಡಿತ್ತು. ಈ ಬಗ್ಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಮುರುಘಾ ಮಠದ ಆಸ್ತಿ ಅದು. ಆದ್ರೆ ಆ ಜಾಗದಲ್ಲಿ ಲೇಡಿಯೊಬ್ರು ಠಿಕಾಣಿ ಹೂಡಿದ್ದಾರೆ.
ನ್ಯೂಸ್ 18 ಕನ್ನಡದ ರಹಸ್ಯ ಕಾರ್ಯಾಚರಣೆನೂ ಕೂಡ ಮಾಡಿದೆ. ಮಠದ್ದೇ ಇದೆಲ್ಲ ಮಠದ್ದೇ ಅವ್ರು ನಾವು ನೋಡ್ಕೊಂತಿದೀವಿ ಅಷ್ಟೇ ಕೆಲಸದವ್ರು. ಇದೆಲ್ಲ ಆದ್ಮೇಲೆ 4 ತಿಂಗಳ ಬಳಿಕ ಆ ಕಬ್ಜಾ ಗ್ಯಾಂಗ್ ಇದೀಗ ಹೊಸಹಳ್ಳಿಯ ಮಠವನ್ನ ಖಾಲಿ ಮಾಡಿದ್ದಾರೆ. ಜಿ ಹೊಸಹಳ್ಳಿಯ ಮಠಕ್ಕೆ ನೊಳಂಬ ವಂಶದ ಹುಚ್ಚಿರಪ್ಪಾಜಿ ಅನ್ನೋರು 17 ಎಕರೆ ಜಾಗ ದಾನ ಮಾಡಿದ್ರು. ಅಲ್ಲದೆ ಮಠದಲ್ಲಿ ಗೋಶಾಲೆಯೂ ಇತ್ತು. ಇದರಿಂದ ಬರುವ ಆದಾಯವನ್ನೆಲ್ಲ ಮಹಿಳೆಯರ ಕುಟುಂಬ ನುಂಗಿ ನೀರು ಕುಡಿದಿತ್ತು. ಇದನ್ನ ಕೇಳಲು ಹೋದವರ ಮೇಲೂ ಈ ಗ್ಯಾಂಗ್ ದರ್ಪ ತೋರ್ತಿದ್ರು. ಯಾರನ್ನೂ ಕೂಡ ಅಲ್ಲಿಗೆ ಅದರೊಳಗೆ ಮಠಕ್ಕೆ ಎಂಟ್ರೆನ್ಸ್ ಕೊಡ್ತಿರ್ಲಿಲ್ಲ. ನ್ಯೂಸ್ 18 ಅವರು ನಮಗೆ ಇದಕ್ಕೆ ಒಂದು ಅನುಕೂಲತೆ ಮಾಡಿಕೊಟ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ. ಸದ್ಯ ಮಠದಲ್ಲಿದ್ದ ಗ್ಯಾಂಗ್ ಜಾಗ ಖಾಲಿ ಮಾಡಿದ್ರಿಂದ ಈ ಮಠದ ಉಸ್ತುವಾರಿಯನ್ನ ನೀವೇ ತಗೊಳ್ಳಿ ಅಂತ ಗ್ರಾಮಸ್ಥರು ಚಿತ್ರದುರ್ಗದ ಮಠಕ್ಕೆ ಮನವಿ ಮಾಡಿದ್ದಾರೆ. ವಿಠಲ್, ನ್ಯೂಸ್ 18, ತುಮಕೂರು. ಆತ PUCಯಲ್ಲಿ ಫೇಲು, ಆದರೆ ಟೆಕ್ನಾಲಜಿ ಬಳಕೆಯಲ್ಲಿ ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ಗಿಂತಲೂ ಕೂಡ ಹೆಚ್ಚು. ಬಾಂಗ್ಲಾವಾಲ್ನ ಖತರ್ನಾಕ್ ಆಟವನ್ನ ತೋರಿಸ್ತೀವಿ, ನೀವೇ ನೋಡಿ. ಈತನ ಹೆಸರು ನಾಸಿರ್ ಹುಸೇನ್. ಕೋರಮಂಗಲದ ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದ. ಅಸಲಿಗೆ ಈತ ಓದಿರೋದು PUC. 2014ರಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರೋ ಈತ ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್, ಪಾನ್, ವೋಟರ್ ID ಮಾಡಿಕೊಂಡಿದ್ದ. ಈತ ಯಾವುದೇ ಲ್ಯಾಪ್ಟಾಪ್, ಮೊಬೈಲ್ ಕ್ಷಣಾರ್ಧದಲ್ಲಿ ರಿಪೇರಿ ಮಾಡ್ತಿದ್ದ. ಈ ನಕಲಿ ಟೆಕ್ಕಿ ಜನವರಿ 16ರಂದು ಹೆಂಡತಿ ಕೊಂದು ಎಸ್ಕೇಪ್ ಆಗಿದ್ದ. ಕ್ಷಣಕ್ಕೊಂದು ಸ್ಥಳ ಬದಲಾಯಿಸಿ ಪೊಲೀಸರಿಗೆ ತಲೆನೋವಾಗಿದ್ದ. ಕೊನೆಗೆ 5 ರಾಜ್ಯಗಳ ಪೊಲೀಸರ ನೆರವಿನಿಂದ ಸುದ್ದಗುಂಟೆಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಆದ ಹಿಂದಿನ ರಾತ್ರಿ ಆ ಮಹಿಳೆಗೆ ಮರ್ಡರ್ ಮಾಡಿಬಿಟ್ಟು ಹೋಗುವಾಗ ಕೊನೆಗೆ ಅವನು ಬಾಂಗ್ಲಾದೇಶ್ ಬಾರ್ಡರ್ ಹತ್ರ ಸಿಲಿಗುರಿ ಮುಖಾಂತರ ಇಸ್ಲಾಂಪುರ್ ಅಂತ ಒಂದು ಜಿಲ್ಲೆ ಬರುತ್ತೆ. ಅದಾದ ನಂತರ ಅಲ್ಲಿ ಒಂದು ಏನು ಬಾರ್ಡರ್ ಇದೆ, ಅಲ್ಲಿಂದ ಕ್ರಾಸ್ ಮಾಡೋಕ್ಕೆ ಹೋಗೋ ಟೈಮಲ್ಲಿ ನಮ್ಮ ತಂಡ ನಮ್ಮ ಕಸ್ಟಡಿಯಲ್ಲಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಈತನ ಅಕೌಂಟ್ನಲ್ಲಿ 25 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಜೊತೆಗೆ ಹಲವು ರಾಜ್ಯಗಳ ಅಡ್ರೆಸ್ನಲ್ಲಿ ದಾಖಲೆಗಳು ಸಿಕ್ಕಿದ್ದು ಹೊಸ ಅನುಮಾನ ಮೂಡಿಸಿದೆ. ತನಿಖೆ ಪೂರ್ಣವಾದ ಮೇಲೆ ಅಸಲಿಯತ್ತು ಬಯಲಾಗಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಸೇರಿ 4 ಜಲವಿದ್ಯುತ್ ಕೇಂದ್ರಗಳಿದ್ದಾವೆ. ಆದರೆ ದೀಪದ ಕೆಳಗಡೆ ಕತ್ತಲೆ ಎಂಬಂತೆ ಈ ಜಿಲ್ಲೆಗಳ ಹಳ್ಳಿಗಳಿಗೆ ಕರೆಂಟ್ ಇಲ್ಲ. ಬೆಳಕು ನೀಡೋ ಜಿಲ್ಲೆಯ ಹಳ್ಳಿಗಳಿಗೆ ಕಗ್ಗತ್ತಲ ಭಾಗ್ಯ. ಸೀಮೆಎಣ್ಣೆ ದೀಪವೇ ಗತಿ ಅಂತಿದ್ದಾರೆ ಗ್ರಾಮಸ್ಥರು. ಉತ್ತರ ಕನ್ನಡ ಜಿಲ್ಲೆ ವಿದ್ಯುತ್ ಉತ್ಪಾದನೆಗೆ ಹೆಸರುವಾಸಿ. ಇಲ್ಲಿ ಉತ್ಪಾದನೆಯಾಗೋ ವಿದ್ಯುತ್ ಇಡೀ ರಾಜ್ಯದ ಉದ್ದಗಲಕ್ಕೂ ಬೆಳಗುತ್ತೆ. ಆದರೆ ಇಡೀ ಜಿಲ್ಲೆಯ ಅನೇಕ ಹಳ್ಳಿಗಳು ಇನ್ನೂ ಕಗ್ಗತ್ತಲೆಯ ಕೂಪದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಸೇರಿ 4 ಜಲವಿದ್ಯುತ್ ಕೇಂದ್ರಗಳು ಇದಾವೆ. ಆದರೆ ಜೋಯಿಡಾ, ಅಂಕೋಲಾ, ದಾಂಡೇಲಿ, ಶಿರಸಿ, ಯಲ್ಲಾಪುರ ತಾಲೂಕಿನ ಸುಮಾರು 38 ಹಳ್ಳಿಗಳು ಈವರೆಗೂ ಕರೆಂಟನ್ನೇ ನೋಡಿಲ್ಲ. ಕರೆಂಟು ಇಲ್ಲ, ರೋಡು ಇಲ್ಲ, ಅಂದರೆ ನಮ್ಗೆ ಭಾರಿ ಕಷ್ಟ. ಕತ್ಲೆಯಲ್ಲಿರುವಂಥದ್ದೇ ಊರು. ಅದಕ್ಕಾಗಿ ನಮ್ಗೆ ಅದು ಕರೆಂಟ್ನ ವ್ಯವಸ್ಥೆ, ರೋಡ್ನ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಅನುಕೂಲ ಆಗ್ತಿತ್ತು. ಜೋಯಿಡಾ ತಾಲೂಕಿನ ಹೆಚ್ಚಿನ ಹಳ್ಳಿಗಳಲ್ಲಿ ವಿದ್ಯುತ್ ಸಮಸ್ಯೆ ಕಾಡ್ತಿದೆ. ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆಗಳಿಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಬಂದ್ರೂ ಡಿಪಾರ್ಟ್ಮೆಂಟ್ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ತೊಂದರೆ ಇದೆ. ಇಲ್ಲ, ಪ್ರತಿಯೊಂದು ಕಷ್ಟಪಡ್ತಾ ಇದ್ದೇವೆ. ಇದು ಸರ್ಕಾರ ಗಮನಕ್ಕೆ ಬಂದು ನಮಗೆ ರಸ್ತೆ ಹಾಗೂ ಕರೆಂಟು ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಸ್ವಾತಂತ್ರ್ಯ ಬಂದು 75ನೇ ವರ್ಷದ ಸಂಭ್ರಮದಲ್ಲಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಗ್ರಾಮಗಳು ಇನ್ನೂ ವಿದ್ಯುತ್ ಕಂಬ ನೋಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಬೇಕಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಉತ್ತರ ಕನ್ನಡ. ನೀವೇ ನೋಡಿ. ನದಿಯಂತೆ ಉಕ್ಕಿ ಹರಿತಾ ಇರೋ ರಸ್ತೆಗಳು, ಏರ್ಪೋರ್ಟ್ ತುಂಬಾ ನೀರೋ ನೀರು, ವಾಹನಗಳು ಓಡಾಡೋಕ್ಕೂ ಆಗದಂತೆ ಪರದಾಟ. ಈ ಭೀಕರ ಪ್ರವಾಹ ಆಗಿರೋದು ಪೂರ್ವ ದೇಶ ನ್ಯೂಜಿಲೆಂಡ್ನಲ್ಲಿ.
ನ್ಯೂಜಿಲೆಂಡ್, ಆಕ್ಲೆಂಡ್ ಹಾಗೂ ಹಿಪ್ಕಿನ್ ನಗರದಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹವೇ ಸೃಷ್ಟಿಯಾಗಿದೆ. ಅದರಲ್ಲೂ ಆಕ್ಲೆಂಡ್ ನಗರವಂತೂ ಸಂಪೂರ್ಣ ಮುಳುಗಿ ಹೋಗಿದೆ. ಪ್ರವಾಹಕ್ಕೆ 2 ಬಲಿಯಾಗಿದ್ರೆ ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಆಕ್ಲೆಂಡ್ನಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿದೆ. ಪ್ರವಾಹದ ನೀರು ಆಕ್ಲೆಂಡ್ ಏರ್ಪೋರ್ಟ್ಗೂ ನುಗ್ಗಿದ್ದು ವಿಮಾನ ಹಾರಾಟ ಕೂಡ ಸ್ಥಗಿತಗೊಳಿಸಲಾಗಿದೆ. ನೂರಾರು ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಇರುವಂತಾಗಿತ್ತು. ಇನ್ನು ರಸ್ತೆಯಲ್ಲೂ ನೀರು ನಿಂತಿದೆ. ಮನೆಗಳು ಕೂಡ ಸ್ವಿಮ್ಮಿಂಗ್ ಪೂಲ್ನಂತಾಗಿದೆ. ವರುಣನ ಕೋಪಕ್ಕೆ ನ್ಯೂಜಿಲೆಂಡ್ ಜನ ತತ್ತರಿಸಿ ಪರದಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನಲ್ಲಿ ಅದೆಷ್ಟೋ ರೆಸ್ಟೋರೆಂಟ್ಗಳಿದಾವೆ, ಆದ್ರೆ ಈ ರೆಸ್ಟೋರೆಂಟ್ ಮಾತ್ರ ತುಂಬಾ ಸ್ಪೆಷಲ್. ಇಲ್ಲಿನ ಫುಡ್ ನಿಂದ ಅಲ್ಲ, ಬದಲಿಗೆ ಕೆಲಸಗಾರರಿಂದ. ಅದೇನ್ ಸ್ಪೆಷಲ್ ಅಂತೀರಾ? ಈ ಸ್ಟೋರಿ ನೋಡಿ. ಅನೇಕ ವಿಶೇಷ ಚೇತನರು ಒಂದು ರೆಸ್ಟೋರೆಂಟ್ನ ನಡೆಸ್ತಿದ್ದಾರೆ. ಸೊ ನಿಜಕ್ಕೂ ಇದನ್ನ ಕೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದು ಇರುವಂತದ್ದು ಬನಶಂಕರಿಲಿ. ಸೊ ಈ ಒಂದು ರೆಸ್ಟೋರೆಂಟ್ ನ ಹೆಸರು ಬಂದು ಮಿಟ್ಟಿ ಕೆಫೆ ಅಂತ. ಇಲ್ಲಿ ತುಂಬಾನೇ ಡಿಫ್ರೆಂಟ್ ಮೆನ್ಯೂ ಕೂಡ ಇದೆ. ವೆರಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಇಲ್ಲಿ ಒಂದು ಅಡುಗೆಯನ್ನ ಮಾಡ್ತಾರೆ. ಮಿಟ್ಟಿ ಕೆಫೆ ಬನಶಂಕರಿಯಲ್ಲಿರೋ ಈ ಕೆಫೆ ಎಲ್ರಿಗೂ ಅಚ್ಚುಮೆಚ್ಚು. ಯಾಕಂದ್ರೆ ಈ ಕೆಫೆ ನಡೆಸ್ತಿರೋರೆಲ್ಲರೂ ದಿವ್ಯಾಂಗರೇ. ಎಲ್ಲ ಚೆನ್ನಾಗಿರೋರೇ ಸೋಮಾರಿಗಳಾಗಿರ್ತಾರೆ. ಅಂಥದ್ರಲ್ಲಿ ಇವರು ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ರೆಸ್ಟೋರೆಂಟ್ ಮಾಡ್ತಿದ್ದಾರೆ. ರೆಸ್ಟೋರೆಂಟ್ನಲ್ಲಿ 20 ಮಂದಿ ದಿವ್ಯಾಂಗರಿದ್ದು ಎಲ್ಲರೂ ಒಂದಲ್ಲ ಒಂದು ಅಡುಗೆಯಲ್ಲಿ ಎಕ್ಸ್ಪರ್ಟ್. ಇಲ್ಲಿ ಮಿಟ್ಟಿ ಸಾಬುದಾನಿ, ಕಿಚಡಿ, ಮೆಕ್ಸಿಕನ್, ಮೋಮೋಸ್, ಪರಾಠ ಹೀಗೆ ಬಗೆ ಬಗೆಯ ತಿಂಡಿ ಲಭ್ಯವಿದೆ. ಇಲ್ಲಿನ ಸ್ಪೆಷಲ್ ರೋಸ್ ಲಸ್ಸಿ ಕುಡಿಯೋಕೆ ಜನ ಮುಗಿಬೀಳ್ತಾರೆ. ಸೊ ಈಗ ನಾನು ಮಿಟ್ಟಿ ಕೆಫೆಲಿ ಪಿಜ್ಜಾನ ಆರ್ಡರ್ ಮಾಡಿದ್ದೆ. ಒಂದು ಪೀಸ್ ತಗೊಂಡು ಟೇಸ್ಟ್ ಮಾಡ್ತೀನಿ ಸೊ ಹೇಗಿದೆ ಅಂತ. ನಮಗೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಅಂತ, ತುಂಬ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ, ಸೊ ನೀವು ಕೂಡ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಇರುವಂತಹ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಹಂಸ ಚಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನಿನ್ನೆ ಅಮಿತ್ ಶಾ ಅವರು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಿಂಚಿನ ಸಂಚಾರವನ್ನ ಮಾಡಿದ್ರು. ಇನ್ನ ಬೆಳಗಾವಿಯಲ್ಲಂತೂ ಬಣರಾಜಕೀಯ ತಾರಕಕ್ಕೇರಿದೆ ಬಿಜೆಪಿಯಲ್ಲಿ. ಸೊ ಇದಕ್ಕೆ ಮುಲಾಮನ್ನ ಹಚ್ಚುವಂತ ನಿಟ್ಟಿನಲ್ಲೂ ಕೂಡ ಅಮಿತ್ ಶಾ ಅವರು ತರಾಟೆಗೆ ತೆಗೆದುಕೊಂಡಿದ್ರು ಅಲ್ಲಿದ್ದಂತ ನಾಯಕರಿಗೆ ಭಿನ್ನಮತವನ್ನ ಶಮನವನ್ನ ಮಾಡಲಿಕ್ಕೆ. ಭಿನ್ನಮತ ಬಿಟ್ಟು ಶ್ರಮಿಸಲಿಕ್ಕೆ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ 18 ಕ್ಷೇತ್ರಗಳ ಪೈಕಿ ಮಿನಿಮಮ್ 15 ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಟಾರ್ಗೆಟ್ ಅನ್ನ ಕೂಡ ಕೊಡಲಾಗಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು, ಬೆಳಗಾವಿ ಭಾಗದ ಮಾಜಿ ಸಂಸದರು, ಹಾಲಿ ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯ ಬಿಜೆಪಿಯಲ್ಲಿ ಬಣರಾಜಕೀಯ ತಾರಕಕ್ಕೇರಿತ್ತು. ಯಾಕೆಂದ್ರೆ ಅಲ್ಲಿರುವಂತ ನಾಯಕರಲ್ಲಿ ಹೊಂದಾಣಿಕೆನೇ ಇಲ್ಲ, ಭಿನ್ನಮತ ಇತ್ತು ಅನ್ನುವಂಥದ್ದು ಜಗಜ್ಜಾಹೀರಾಗಿತ್ತು. ಈಗ ಯಾವ ರೀತಿಯಾಗಿ ಅಮಿತ್ ಶಾ ಅವರು ಮುಲಾಮನ್ನ ಹಚ್ಚಿದ್ದಾರೆ, ಆ ನಾಯಕರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ? ಪೃಥ್ವಿರಾಜ್, ನಿನ್ನೆ ಏನು ಬೆಳಗಾವಿಯ UK27 ಹೋಟೆಲ್ನಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಅಮಿತ್ ಶಾ ಒಂದು ಮಹತ್ವದ ಸಭೆ ಮಾಡಿದ್ರು. ಬೆಳಗಾವಿಯ ಮಟ್ಟಿಗೆ ಬಿಜೆಪಿಗೆ ದೊಡ್ಡ ಬೂಸ್ಟರ್ ಡೋಸ್ ಅನ್ನ ಈ ಒಂದು ಸಭೆ ಕೊಟ್ಟಿದೆ. ಯಾವುದೇ ಭಿನ್ನಮತ, ಅಸಮಾಧಾನ, ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲ. ಏನು ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಹಿಡಿಬೇಕಾದ್ರೆ ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು. ಈ ನೆಲೆಯಲ್ಲಿ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ, ಯಾವುದೇ ವೈಯಕ್ತಿಕ ಮತ್ತು ವ್ಯಕ್ತಿ ಪ್ರತಿಷ್ಠೆಗೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನೇರವಾಗಿ ನಿನ್ನೆ ಅಮಿತ್ ಶಾ ಎಲ್ರಿಗೂ ಬಿಜೆಪಿ ಮುಖಂಡರಿಗೆ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಮತ್ತು ಪಕ್ಷದ ಪ್ರಮುಖರು ಹಾಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಪಾಲ್ಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಜೊತೆಗೆ ಅಮಿತ್ ಶಾ ಸೂಕ್ಷ್ಮವಾಗಿ ಗೋಕಾಕ್ ಮತ್ತು ಅಥಣಿಯಲ್ಲಿರ್ತಕ್ಕಂಥ ಗೊಂದಲವನ್ನ ಇತ್ಯರ್ಥ ಮಾಡಿ ಅನ್ನೋ ಮೂಲಕ ಸೌದಿ ಮತ್ತು ಜಾರಕಿಹೊಳಿ ನಡುವೆ ಒಂದು ಬಣ ರಾಜಕೀಯ ಏರ್ಪಟ್ಟಿತ್ತು. ಇದಕ್ಕೆ ಬ್ರೇಕ್ ಹಾಕಿ ಅಂತೇಳಿ ಸೂಕ್ಷ್ಮವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಸಭೆಯ ಮುಗಿದ ಬಳಿಕ BS ಯಡಿಯೂರಪ್ಪನವರು ಮತ್ತೆ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟರು. ನಾವು ಈ ಒಂದು ಸಭೆ ನಮಗೆ ತೃಪ್ತಿಕರವಾಗಿದೆ ಅಂತ ಹೇಳಿ ಎಲ್ಲರ ನಾಯಕರು ಹೇಳಿದ್ದಾರೆ. ಮತ್ತು BS ಯಡಿಯೂರಪ್ಪನವರು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ತಿರುಕನ ಕನಸು ಕಾಣ್ತಾ ಇದೆ, ಯಾವುದೇ ಕಾರಣಕ್ಕೂ ನನಸಾಗಲ್ಲ, ನನಗೆ
ಮುಂದಿನ ತಿಂಗಳು ಅಂದ್ರೆ 80 ವರ್ಷ ತುಂಬುತ್ತೆ, ಆದ್ರೆ ನಾನು ಮನೆಗೆ ಹೋಗಲ್ಲ, ಬಿಜೆಪಿ ಅಧಿಕಾರ ತರೆವರೆಗೂ ಕೂಡ ನಾನು ಪಕ್ಷ ಅಧಿಕಾರಕ್ಕೆ ಬರೋವರೆಗೂ ಕೂಡ ನಾನು ಸತತವಾಗಿ ಶ್ರಮಿಸ್ತೇನೆ ಅನ್ನೋ ಮೂಲಕ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಹೇಳಿದ್ರು. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಫೆಬ್ರವರಿ ನಂತರ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಸಚಿವರಾಗಕ್ಕೆ ಹಲವಾರು ತಿಂಗಳಿಂದ ಪ್ರಯತ್ನ ಪಟ್ಟರು, ಅದು ಕೊನೆಗೂ ಈಡೇರಿಲ್ಲ. ಆದ್ರೆ ಇನ್ನು ಫೆಬ್ರವರಿ 1 ಬಳಿಕ ಒಳ್ಳೇದಾಗ್ತಿದ್ರ ಅರ್ಥ ಏನು ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಈಗ ಸದ್ಯ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಿದೆ. ಬೆಳಗಾವಿಯಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲ ನಾಯಕರು ಕೂಡ ನಿನ್ನೆ ಪಾಲ್ಗೊಂಡಿದ್ರು. ಈ ಒಗ್ಗಟ್ಟು ಪಕ್ಷ ಚುನಾವಣೆ ಮುಗಿಯೋವರೆಗೂ ಇರುತ್ತಾ ಅಥವಾ ಮಧ್ಯಲೇನಾದ್ರೂ ಮತ್ತೆ ಈ ರೀತಿ ಬಂಡಾಯ ಮತ್ತು ವ್ಯಕ್ತಿ ಪ್ರತಿಷ್ಠೆ ಬೆಳಗಾವಿಯಲ್ಲಿ ಬರುತ್ತಾ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನೋಡೋಣ ಏನಾಗುತ್ತೆ. ಚಂದ್ರಕಾಂತ್ ಸುಗಂಧಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. 13 ವರ್ಷಗಳಿಂದ ಕಾಯ್ತಾ ಇದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ಮೈಸೂರು ರತ್ನ, ಹೃದಯವಂತ, ಯಾವುದೇ ಸರ್ಕಾರ ಬಂದರೂ ಕೂಡ ಅವರ ಸಾವಿನ ನಂತರ ನಿರ್ಲಕ್ಷ್ಯ ಮಾಡಿದ್ದೇ ಬಂತು. ಫ್ಯಾನ್ಸ್ಗಳಿಗೆ ತುಂಬಾ ನೋವಿತ್ತು, ಯಾವಾಗ ಸ್ಮಾರಕ ನಿರ್ಮಾಣ ಅಂತ. ಫೈನಲಿ ಸ್ಮಾರಕ ನಿರ್ಮಾಣವಾಗ್ತಾ ಇದೆ ಮೈಸೂರಿನಲ್ಲಿ. ವಿಷ್ಣುದಾದ ಸ್ಮಾರಕ ಇದು ಲೋಕಾರ್ಪಣೆ ಆಗ್ತಾ ಇದೆ ಮೈಸೂರಿನಲ್ಲಿ. ಇಂದು ಸ್ಮಾರಕ ಅನಾವರಣ ಆಗ್ತಾ ಇರುವಂತದ್ದು ಬಗ್ಗೆ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ, ಸಂತಸವನ್ನ ಹಂಚಿಕೊಂಡಿದ್ದಾರೆ. ಕೆಚ್ಚ ಸುದೀಪ್ ಅವರು ಕಾಯ್ತಾ ಇದ್ರು ಅಭಿಮಾನಿಗಳು ಅಂತಹ ಅದ್ಭುತ ಕ್ಷಣಕ್ಕೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಾವಿರಾರು ಅಭಿಮಾನಿಗಳು ಈಗ ಆಲ್ರೆಡಿ ಜಾಥಾ ಹೋಗ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಈಗಲೂ ಕೂಡ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಅವರ ಸ್ಮಾರಕ ಆಗಬೇಕಾಗಿತ್ತು ಅನ್ನುವಂಥ ಕೂಗು ಇತ್ತು. ಫೈನಲಿ ಆ ಒಂದು ವಿಷ್ಣು ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ವಿಷ್ಣುವರ್ಧನ್ ಸಾವನ್ನಪ್ಪಿ 13 ವರ್ಷ ಆಯ್ತು. ಅವ್ರು ಬದುಕಿದ್ದಂತ ಸಂದರ್ಭದಲ್ಲೂ ಕೂಡ ನೋವನ್ನ ಅನುಭವಿಸ್ತಾ ಇದ್ರು, ಸಾವನ್ನಪ್ಪದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ. ಸಾವನ್ನಪ್ಪಿದ ನಂತರನೂ ಕೂಡ ಫ್ಯಾನ್ಸ್ಗೆ ನೋವು, ಯಾಕೆಂದ್ರೆ ಎಲ್ಲರ ಸ್ಮಾರಕ ನಿರ್ಮಾಣ ಆದ್ರೂ ಕೂಡ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮಾತ್ರ ಪದೇ ಪದೇ ತೊಂದರೆಗಳು ಎದುರಾಗ್ತಾ ಇತ್ತು. ಫೈನಲಿ ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಸಂಭ್ರಮ ಮನೆ ಮಾಡಿದ ಫ್ಯಾನ್ಸ್ಗಳಲ್ಲಿ. ಪೃಥ್ವಿ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು 13 ವರ್ಷಗಳ ಒಂದು ಕನಸು ಇವತ್ತು ನನಸಾಗ್ತಿದೆ ಅಂತ ಅನ್ಬೋದು. ಸೊ ಸದ್ಯಕ್ಕೆ ನಾವೀಗ ಮೈಸೂರಿನ ಬಳಿ ಇರುವಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದ ಬಳಿಯಲ್ಲೇ ನಾವು ಇದ್ದೀವಿ. ಸೊ ಆ ಒಂದು ಸ್ಮಾರಕ ಇನ್ನು ಕೆಲವೇ ಗಂಟೆಗಳಲ್ಲಿ ಲೋಕಾರ್ಪಣೆಯಾಗಲಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ವಿಷ್ಣು ಸ್ಮಾರಕವನ್ನು ಇವತ್ತು ಅವರ ಅಭಿಮಾನಿಗಳಿಗೆ ಒಪ್ಪಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಒಂದು ಹೂವಿನ ಅಲಂಕಾರಗಳಿಂದ ವಿಷ್ಣು ಸ್ಮಾರಕ ಒಂದು ಸಿದ್ಧವಾಗಿದೆ ಅಂತ ಅನ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಜಾಗದಲ್ಲಿ ಒಂದು ವೃತ್ತಾಕಾರದಲ್ಲಿರುವಂತಹ ಈ ಒಂದು ಸ್ಮಾರಕದ ಬಳಿ ಒಂದು ವಿಷ್ಣು ಸ್ಮಾರಕದ ಒಳಗಡೆ ಒಂದು ವಿಷ್ಣು ಸರ್ ಅವರ ಒಂದು ಪುತ್ಥಳಿ ಇದೆ. ಆ ಪುತ್ಥಳಿಯ ಮುಂಭಾಗದಲ್ಲಿ ಒಂದು ಕೊಳ ಇದೆ. ಆ ಕೊಳದ ಸುತ್ತಲೂ ಕೂಡ ಆ ವಿಷ್ಣುವರ್ಧನ್ ಅವರ ಅಭಿನಯದ ಕೆಲವೊಂದು ಚಿತ್ರಗಳ ಅದ್ಭುತವಾದಂತಹ ಒಂದು ಡೈಲಾಗ್ಗಳನ್ನು ಕೂಡ ನಾವು ನೋಡ್ಬೋದು. ಸೊ ಅದರ ಜೊತೆಗೆ ಆ ವಿಷ್ಣುವರ್ಧನ್ ಅವರು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿರುವಂತಹ ಒಂದು ಪುತ್ಥಳಿ ಇದೆ. ಆ ಒಂದು ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ವಿಷ್ಣು ಸರ್ ಅವರ ಈ ಒಂದು ಸ್ಮಾರಕವನ್ನು ಇವತ್ತು ಅಧಿಕೃತವಾಗಿ ಲೋಕಾರ್ಪಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಿದ್ದಾರೆ. ಒಂದು 11 ರಿಂದ 12 ಗಂಟೆಯ ವೇಳೆಗೆ ವಿಷ್ಣು ಸ್ಮಾರಕ ಅವರು ಇವತ್ತು ಲೋಕಾರ್ಪಣೆ ಆಗಲಿದೆ. ಜೊತೆಗೆ ಈ ಒಂದು ಸ್ಮಾರಕದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಂಬಂಧಪಟ್ಟಂತಹ ಎಲ್ಲ ಫೋಟೋಗಳು, ಒಂದು ಅವರ ವೈಯಕ್ತಿಕ ಜೀವನ ಇರಬಹುದು, ಜೊತೆಗೆ ಅವರ ಒಂದು ಸಿನಿಮಾದ ಕೆಲವೊಂದು ನೆನಪುಗಳನ್ನು ಮರುಕಳಿಸುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಈ ಒಂದು ಸ್ಮಾರಕದಲ್ಲಿ ನಾವು ನೋಡೋ ಒಂದು ಫೋಟೋ ಗ್ಯಾಲರಿಯಲ್ಲಿ ನೋಡಬಹುದು. ಸದ್ಯಕ್ಕೆ ಸ್ಮಾರಕದ ಎಡಭಾಗ ಮತ್ತು ಬಲಭಾಗದಲ್ಲಿ ಒಂದು ಸ್ಮಾರಕದ ಒಂದಷ್ಟು ಫೋಟೋಗಳು, ಅದರ ಜೊತೆಗೆ ವಿಷ್ಣುವರ್ಧನ್ ಅವರ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಏನು ನಟಿಸಿದ್ರು ಆ ಎಲ್ಲ ಚಿತ್ರಗಳ ಒಂದು ಫೋಟೋಗಳು ಕೂಡ ಈ ಒಂದು ಸ್ಮಾರಕದ ಬಳಿ ನೋಡ್ಬೋದು. ಜೊತೆಗೆ ಒಂದು ಆಡಿಟೋರಿಯಂ, ಒಂದು ಕ್ಯಾಂಟೀನ್, ಒಟ್ಟಾರೆ ಎಲ್ಲ ಒಂದು ಸಂಭ್ರಮದ ಒಂದು ಅದ್ಭುತವಾಗಿ ನಿರ್ಮಾಣವಾಗಿರುವಂಥ ಒಂದು ಸ್ಮಾರಕ ಇವತ್ತು ಒಂದು 11 ಗಂಟೆ ವೇಳೆಗೆ ಇನಾಗ್ರೇಷನ್ ಆಗುತ್ತೆ. ಆದರೆ ಒಂದು ನೋವೇ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಚಿತ್ರರಂಗದ ಯಜಮಾನ, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹನ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಈಗ ಒಂದು ಸ್ವಲ್ಪ ನಿಟ್ಟುಸಿರು, ಬಿಕಾಸ್ ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ, ಇನ್ನು 8 ಸುದ್ದಿ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ 2 ಯುದ್ಧ ವಿಮಾನಗಳ ನಡುವೆ ಅವಘಡ ಸಂಭವಿಸಿ ಬೆಳಗಾವಿಯ ವಿಂಗ್ ಕಮಾಂಡರ್ ಹನುಮಂತರಾವ್ ಹುತಾತ್ಮರಾಗಿದ್ದಾರೆ. ಹುಟ್ಟೂರಿಗೆ ಇಂದು ಹುತಾತ್ಮ ಯೋಧನ ಪಾರ್ಥಿವ ಶರೀರ ತಲುಪುವಂತ ಸಾಧ್ಯತೆ ಇದೆ. 2009ರಲ್ಲಿ ವಾಯುಪಡೆ ಸೇರಿದಂತ ಹನುಮಂತರಾವ್ ಗ್ವಾಲಿಯರ್ನಲ್ಲಿ ನೆಲೆಸಿದ್ರು. ಕುಟುಂಬಕ್ಕೆ ರಾಜಕೀಯ ಗಣ್ಯರು ಸಾಂತ್ವನವನ್ನು ಹೇಳಿದರು. ಗುಜರಾತ್ನ ವಡೋದರದಲ್ಲಿ ಕಾಂಪ್ಲೆಕ್ಸ್ ಒಂದರ ಲಿಫ್ಟ್ ಕುಸಿದಿದೆ. 4 ಲಿಫ್ಟ್ನಲ್ಲಿ ಸಿಲುಕಿ ಒದ್ದಾಡಿದರು. ಕೊನೆಗೂ ಲಿಫ್ಟ್ ಕತ್ತರಿಸಿ 4ರನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿದರು. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಒಲಿಂಪಿಕ್ ಚಾಂಪಿಯನ್ ಬೆಲ್ಜಿಯಂ ಇಂದು ವಿಶ್ವಕಪ್ ಹಾಕಿ ಟೂರ್ನಿಯ ಫೈನಲ್ನಲ್ಲಿ ಜರ್ಮನಿ ಎದುರು ಸೆಣಸಾಡುತ್ತೆ. ಕಳೆದ ಬಾರಿ ಚಾಂಪಿಯನ್ ಆಗಿದ್ದಂಥ ಬೆಲ್ಜಿಯಂ 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನ ಕೂಡ ಜಯಿಸಿತ್ತು. ಈ ವರ್ಷದ ಟೂರ್ನಿಯಲ್ಲಿಯೂ ಕೂಡ ಅಮೋಘ ಆಟವಾಡಿದೆ. 2002 ಹಾಗೂ 2006ರ ಮತ್ತು ಈ ಸಲದ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು ಶೂಟೌಟ್ನಲ್ಲಿ ರೋಚಕ ಜಯವನ್ನು ಸಾಧಿಸಿತ್ತು. ಇನ್ನು ಛಲದ ಆಟಕ್ಕೆ ಹೆಸರಾಗಿರುವಂಥ ಜರ್ಮನಿ ಕೂಡ ಬೆಲ್ಜಿಯಂಗೆ ಕಠಿಣ ಸವಾಲನ್ನು ಒಡ್ಡುವಂತ ನಿರೀಕ್ಷೆ ಇದೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ವೈಫಲ್ಯ ಅನುಭವಿಸಿ ಸೋಲುಂಡಂತ ಭಾರತ ಇಂದು ದ್ವಿತೀಯ ಕದನಕ್ಕೆ ಸಜ್ಜಾಗಿದೆ. 2ನೇ ಟಿ20 ಪಂದ್ಯವು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗುತ್ತೆ. 4 ಓವರ್ಗೆ ಬರೋಬ್ಬರಿ 51 ರನ್ ನೀಡಿದಂತ ಹರ್ಷದೀಪ್ ಸಿಂಗ್ ಪ್ಲೇಯಿಂಗ್ 11ನಿಂದ ಸ್ಥಾನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಬಹುನಿರೀಕ್ಷಿತ ಚಿತ್ರ ಜೈಲರ್ ಈಗಾಗಲೇ ಟ್ರೈಲರ್ ಮೂಲಕ ಸದ್ದನ್ನ ಮಾಡ್ತಾ ಇದೆ. ಇದೀಗ ಈ ಚಿತ್ರದ ಶೂಟಿಂಗ್ ಮಂಗಳೂರಿನಲ್ಲಿ ನಡೀತಾ ಇದೆ. 2 ದಿನಗಳ ಕಾಲ ಶೂಟಿಂಗ್ ಆಗಿ ರಜನಿಕಾಂತ್ ಮಂಗಳೂರಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಅನ್ನ ನೋಡ್ಲಿಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ರು. 3 ದಿನಗಳ ಹಿಂದೆ ಸಪ್ತಪದಿ ತುಳಿದಿದ್ದಂಥ ಹರಿಪ್ರಿಯ ಹಾಗೂ ವಸಿಷ್ಠ ಸಿಂಹ ಜೋಡಿ ನಿನ್ನೆ ಅದ್ದೂರಿಯಾಗಿ ಆರ್ತಕ್ಷತೆಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇತ್ತು. ಈಜುಕೊಳದ ಮಧ್ಯೆ ಕಲರ್ಫುಲ್ ಆದಂಥ ವೇದಿಕೆಯಲ್ಲಿ ರಿಸೆಪ್ಷನ್ ನಡೀತು. ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ, ಗೋಲ್ಡನ್ ಸ್ಟಾರ್ ಗಣೇಶ್, ಶರಣ್, ಶ್ರುತಿ, ಮಾನಶ್ರೀ, ರಮೇಶ್ ಅರವಿಂದ್ ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದರು.